ನಾವ MLA ಲ್ಯಾಡ್ ಸರ್ ದಯವಿಟ್ಟು ನಮ್ಮ MLA ಲ್ಯಾಡ್ ರಿಲೀಸ್ ಮಾಡಿ ಇನ್ನೂ ಕೊಟ್ಟಿಲ್ಲ ನೀವು MLA ಲ್ಯಾಡ್ ಫಸ್ಟ್ ಅದನ್ನ ಕೊಡಿ ಸರ್ ಆಮೇಲೆ ಅಭಿವೃದ್ಧಿ ಮಾತಾಡಿ ಕೂತ್ಕೊಳ್ಳಿ MLA ಲ್ಯಾಡೇ ಕೊಟ್ಟಿಲ್ಲ ನೀವು ಸುರೇಶ್ ಗೌಡ ಹೇಳಿ ಸರ್ ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ ಯಾಕೆ ನಿಲ್ತೀರಿ ನೀವು ಕೂತ್ಕೊಳ್ಳಿ ನೀವು ಯತ್ನಾಳ್ MLA ಲ್ಯಾಡ್ ಕೊಡಕ್ಕೆ ಕೂತ್ಕೊಳ್ಳಿ ಮತ್ತೆ ನೀವು ಮಾತಾಡಿ ಉತ್ತರ ಕೊಟ್ಟಂತ ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ ನಾನು ರೆಡಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಹೇಳ್ಬೇಕಾದ್ಮೇಲೆ ಹೇಳ್ತೀನಿ ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಹೇಳ್ಬೇಕಾದದನ್ನೆಲ್ಲ ಹೇಳ್ತೀನಿ ಮತ್ತೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಿದೆ ಏನ್ ಹೇಳ್ಬೇಕು ಅಂತ ಇವ್ರು ಯಾಕಂದ್ರೆ ಸುಳ್ಳನ್ನೇ ಹಿಡ್ಕೊಂಡು ಜಗ್ಗಾಡಿಸ್ತಾರೆ ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಮಾನ್ಯ ಅಧ್ಯಕ್ಷ ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ ಸುಳ್ಳ ನಿಜನ ನಾ ಹೇಳೋದು ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು 3.5 ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂತ ಹಣ 2800 ಕೋಟಿ ಕಳೆದ ಬಜೆಟ್ನಲ್ಲಿ ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂತ ಹಣ 2800 ಕೋಟಿ ಇಲ್ಲಿವರೆಗೆ ಮಾರ್ಚ್ 13 ಅಲ್ಲ ಫೆಬ್ರವರಿ 13 ಖರ್ಚಾಗಿದ್ದಂತ ಹಣ 2208 ಕೋಟಿ ಸುಳ್ಳ ಇದು ಮಕ್ಕಳೆಲ್ಲ JCB ಅಲ್ಲಿ ಓದ್ತಾವ್ರೆ ಅದು ಸುಳ್ಳ ಟೆಂಪೋ ಟ್ರಾವೆಲ್ ಅಲ್ಲಿ ಓದ್ತಾವ್ರೆ ಅದು ಸುಳ್ಳು ಆಯ್ತಪ್ಪ ನಿಮ್ ಕಾಲದಲ್ಲಿ ಸುಳ್ಳು ಸಿದ್ದರಾಮಯ್ಯನವರ ಸುಳ್ಳು ಅಂತ ಹೇಳಿದ್ ನಾವು ಸುಳ್ಳ ಇದು 100 ಹೌದು ಇದು ಸುಳ್ಳ ಎಲ್ಲ ಮಕ್ಕಳು ಓದ್ತಾ ಇರೋ ಸುಳ್ಳ ಇದು ಸುಳ್ಳ JCB ಅಲ್ಲಿ ಓದ್ತಾ ಇರೋ ಸುಳ್ಳ ಅದು ಸತ್ಯ ಅಂತ ವಿರೋಧ ಮಾಡಿಲ್ಲ ಸುಳ್ಳ ನಾವೇನು ವಿರೋಧ ಮಾಡಿದ್ರೆ ಸತ್ಯ ಅಂತ ಹೇಳಿ ನಂತರ ನಾವು ಇದು ನೀವು ಹೇಳೋದು ವಿರೋಧ ಮಾಡಿದ್ರೆ ನಾನು ಹೇಳ್ತೀನಿ ನೀವ್ ಹೇಳಿ ಇದರಲ್ಲಿ ಮಕ್ಕಳು ಓದ್ತಾ ಇರೋ JCB ಸುಳ್ಳು ಅದರಲ್ಲಿ ಸಿಕ್ಕದೇನೆ ಅದರಲ್ಲಿ ಹೋಗಿರ್ತಕ್ಕಂಥದ್ದು ನೀ ಹೇಳ್ತಾ ಇದೀಯ ಅದರಿಂದ ಸತ್ಯ ಅಶೋಕ ಸತ್ಯ ಅಂತ ನೀನು ಒಪ್ಪಿಗಾದ್ರೆ 160 ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಆದ್ಮೇಲೆ 160 ಟ್ರಿಪ್ಗಳಲ್ಲಿ ಹೋಗಿ ಫ್ರೀ ಆಗಿ ಹೋಗಿದ್ದಾರೆ ಅಂತ ಒಪ್ಕೊಳ್ಳಪ್ಪ ಅದು ಒಪ್ಕೊಳ್ಳಕ್ ತಯಾರಾಗಿಲ್ಲ ಸರ್ ದಿನಕ್ಕೆ ಎಷ್ಟು ಅವರೇಜ್ ಬಸ್ ಟ್ರಿಪ್ ನಾನು ಒಪ್ಕೋತೀನಿ ಧೈರ್ಯವಾಗಿ ಇವ್ರು ಒಪ್ಕೊಳ್ಳಿ ಹಾಗಾದ್ರೆ ಒಪ್ಕೊಳ್ಳಕ್ ತಯಾರಾಗಿಲ್ಲ ಮಾನ್ಯ ಅಧ್ಯಕ್ಷರೇ 2208 ಕೋಟಿ ಫೆಬ್ರವರಿ 13 ಖರ್ಚಾಗಿದೆ